ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ ಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ 20ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡೋಣ. ಸೊ ಲಾಸ್ಟ್ ಒನ್ ಡೇ ಗ್ಯಾಪ್ ಆಗಿತ್ತು ಸ್ಯಾಟರ್ಡೇ. ಸೊ ಹಾಗಾಗಿ ಫ್ರೈಡೇ ಮತ್ತೆ ಸ್ಯಾಟರ್ಡೇ ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಂಡೇ ಮತ್ತೆ ಮಂಡೇ ಎರಡು ಕಾನ್ಸೆಪ್ಟ್ ಅನ್ನ ಕವರ್ ಮಾಡ್ಕೊಳ್ಳೋಣ. ಮೊದಲಿಗೆ ಯಾವ್ದೆಲ್ಲ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಾವು ಓದ್ತಾ ಇದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಶಿ ಬಾಕ್ಸ್ ಪೋರ್ಟಲ್, ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಸ್ಕೀಮ್, ಹೊಸದಾಗಿ ತಂದಿರುವಂತಹ ಸ್ಕೀಮು ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿಯ ಮೂಲಕ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ನೋಡೋಣ. ನೆಕ್ಸ್ಟ್ ಎಥಿಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಹೊಸ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ, ಅದರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೇಟ್ ಆಫ್ ಮೆಸ್ಸಿನಾ, ಜಪಾನ್ ಕಡೆಯಿಂದ ಇದು ನ್ಯೂಸ್ ಅಲ್ಲಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿ. ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿ ಅಂದ್ರೆ ಏನು, ಯಾಕೆ ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿಯನ್ನ ಮಾಡಬೇಕು ಅಂತ ಹೇಳಿ ನೋಡೋಣ. ನಂತರ ಡಾಂಗ್ರಿಯಾ ಕಾಂಡ್ ಪ್ರೈವೇಟ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್. ಸೊ ಇದಿಷ್ಟನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಇದು ನಿಮ್ಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಆಗುತ್ತೆ. ಎಲ್ಲಿ ಯಾವ್ದಕ್ಕೆ ಹೇಗೆ ಲಿಂಕ್ ಮಾಡಬೇಕು ಅನ್ನೋದನ್ನ ಅನಾಲಿಸಿಸ್ ಥ್ರೂ ನೋಡ್ಕೊಳ್ತಾ ಹೋಗೋಣ. ಮೊದಲನೇದು ಶಿ ಬಾಕ್ಸ್ ಪೋರ್ಟಲ್. ಶಿ ಬಾಕ್ಸ್ ಪೋರ್ಟಲ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಅಲ್ಲ. ಶಿ ವಾಟ್ ಶಿ ರೆಪ್ರೆಸೆಂಟ್ ವಿಮೆನ್. ಸೊ ವಿಮೆನ್ ಸೇಫ್ಟಿಗೋಸ್ಕರ ತಂದಿರುವಂತಹ ಪೋರ್ಟಲ್ ಶಿ ಬಾಕ್ಸ್ ಪೋರ್ಟಲ್. ಸೊ ಇದನ್ನ ಸೆಕ್ಷುಯಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಪೋರ್ಟಲ್ ಆಗಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ವಿಮೆನ್ ಸೇಫ್ಟಿ ಫ್ರೇಮ್ ವರ್ಕ್ ಮತ್ತೆ ಅವರ ಸೇಫ್ಟಿಗೋಸ್ಕರ ಈಸಿಯಾಗಿ ಆಕ್ಸೆಸ್ ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನ ರೈಸ್ ಮಾಡೋದಕ್ಕೋಸ್ಕರ ತಂದಿರುವಂತಹ ಪೋರ್ಟಲ್ ಶಿ ಬಾಕ್ಸ್ ಪೋರ್ಟಲ್. ಸೊ ಈ ಒಂದು ಶಿ ಬಾಕ್ಸ್ ಪೋರ್ಟಲ್ ಶಕ್ತಿ ಇನಿಷಿಯೇಟಿವ್ ಅಂದ್ರೆ ಮಿಷನ್ ಶಕ್ತಿ ಇನಿಷಿಯೇಟಿವ್ ನ ಅಂಡರ್ ಅಲ್ಲಿ ತರಲಾಗಿದೆ. ಮಿಷನ್ ಶಕ್ತಿ. ಸೊ ಮಿಷನ್ ಶಕ್ತಿ ಅನ್ನೋದು ಒಂದು ಅಂಬ್ರೆಲಾ ಫ್ರೇಮ್ ವರ್ಕ್. ಇದರ ಅಂಡರ್ ಅಲ್ಲಿ ಶಿ ಬಾಕ್ಸ್ ಪೋರ್ಟಲ್ ಅನ್ನ ತರಲಾಗಿದೆ. 2024ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಈಗ ಸಕ್ಸಸ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇರೋದನ್ನ ನಾವು ಕಾಣಬಹುದಾಗತ್ತೆ. 2024ರಲ್ಲಿ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಈ ಒಂದು ಪೋರ್ಟಲ್ ಅನ್ನ ಹ್ಯಾಂಡಲ್ ಮಾಡಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಪೋರ್ಟಲ್ ಯಾವ ಒಂದು ಆಕ್ಟಿನ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ, ಸೆಕ್ಷುಯಲ್ ಹರಾಸ್ಮೆಂಟ್ ರಿಲೇಟೆಡ್ ವಿಮೆನ್ಗೋಸ್ಕರ ಒಂದು ಆಕ್ಟ್ ಇದೆ. ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಸೆಕ್ಷುಯಲ್ ಹರಾಸ್ಮೆಂಟ್ ಅನ್ನ ಮಿಟಿಗೇಟ್ ಮಾಡೋದಕ್ಕೋಸ್ಕರ ಅದು ಪಾಶ್ ಆಕ್ಟ್ 2013. ಪಾಶ್ ಆಕ್ಟ್ ಅಂತ ಹೇಳಿದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ಪ್ರಾಹಿಬಿಷನ್ ಅಂಡ್ ರಿಟ್ರಿಸಲ್ ಆಕ್ಟ್ ಅಂತ ಹೇಳ್ಬಿಟ್ಟು 2013ರಲ್ಲಿ ಇದನ್ನ ತರಲಾಯಿತು. ಅದರ ಅಂಡರ್ ಅಲ್ಲಿ ಇದು ಶಿ ಬಾಕ್ಸ್ ಪೋರ್ಟಲ್ ವರ್ಕ್ ಆಗುತ್ತೆ. ಇದೊಂದು ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್. ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಅಂದ್ರೇನು, ವಿಮೆನ್ ರಿಲೇಟೆಡ್ ಯೂನಿವರ್ಸಲ್ ವಿಂಡೋ ಆಗಿ ವರ್ಕ್ ಆಗುತ್ತೆ. ಅಂಡ್ ಆಲ್ಸೋ ಸೆಕ್ಷುಯಲ್ ಹರಾಸ್ಮೆಂಟ್ ರಿಲೇಟೆಡ್ ಮಾನಿಟರ್ ನ ಮಾಡುತ್ತೆ. ಸೊ ಹಾಗಾಗಿ ಇದೊಂದು ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಈವನ್ ಫಾರ್ ರಿಜಿಸ್ಟರಿಂಗ್ ಅಂಡ್ ಮಾನಿಟರಿಂಗ್ ದ ಕಂಪ್ಲೇಂಟ್ಸ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಇನ್ ದ ವರ್ಕ್ ಪ್ಲೇಸ್. ಯಾಕೆ ಇದು ಈಸಿಯಾಗಿ ವಿಮೆನ್ಸ್ ಆಕ್ಸೆಸ್ ಮಾಡೋದಕ್ಕೆ ಆಲ್ ಓವರ್ ದ ಇಂಡಿಯಾ ಇದನ್ನ ವರ್ಕ್ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಒಟ್ಟು 22 ಲ್ಯಾಂಗ್ವೇಜ್, ಭಾರತದ ಲ್ಯಾಂಗ್ವೇಜ್ ಅಲ್ಲಿ 22 ಲ್ಯಾಂಗ್ವೇಜ್ ಗಳಲ್ಲಿ ಇದನ್ನ ನಾವು ಯೂಸ್ ಮಾಡಬಹುದು. ಸೊ ಹಾಗಾಗಿ ಯಾರಿಗೆ ಇಂಗ್ಲಿಷ್ ಬರೋದಿಲ್ಲ ಅಂತ ಇರುತ್ತೆ, ಅವ್ರುಗಳು ಈಸಿಯಾಗಿ ಈ ಒಂದು ಶಿ ಬಾಕ್ಸ್ ಪೋರ್ಟಲ್ ಅನ್ನ ಆಕ್ಸೆಸ್ ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ಅದನ್ನ ಮಾನಿಟರ್ ಮಾಡೋದಕ್ಕೆ, ಮನೇಲಿ ಕೂತೇನೆ ಮಾನಿಟರ್ ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಶಿ ಬಾಕ್ಸ್ ಪೋರ್ಟಲ್ ನ ರಿಲೇಟೆಡ್. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ರಿಗಾರ್ಡಿಂಗ್ ದ ಶಿ ಬಾಕ್ಸ್ ಪೋರ್ಟಲ್ ರೀಸೆಂಟ್ಲಿ ಅಪ್ಗ್ರೇಡೆಡ್ ಬೈ ಗವರ್ಮೆಂಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ರೀಸೆಂಟ್ ಆಗಿ ಅಪ್ಗ್ರೇಡ್ ಕೂಡ ಆಯ್ತು. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಸರ್ವ್ಸ್ ಆಸ್ ಅ ಸಿಂಗಲ್ ವಿಂಡೋ ಪೋರ್ಟಲ್ ಡಿಸೈನ್ಡ್ ಟು ಎನ್ಕಂಪಾಸ್ ಓನ್ಲಿ ವರ್ಕರ್ಸ್ ಇನ್ಸೈಡ್ ದ ಆರ್ಗನೈಸ್ಡ್ ಪಬ್ಲಿಕ್ ಸೆಕ್ಟರ್. ಸೊ ಇಲ್ಲಿ ಕೀವರ್ಡ್ ಏನು, ಓನ್ಲಿ ಅನ್ನೋದು ಕೀವರ್ಡ್. ಅಂಡ್ ಆಲ್ಸೋ ಇಲ್ಲಿ ಆರ್ಗನೈಸ್ಡ್ ಪಬ್ಲಿಕ್ ಸೆಕ್ಟರ್ ಅಂತ ಇದೆ.
ಬರೀ ಆರ್ಗನೈಸ್ಡ್ ಪಬ್ಲಿಕ್ ಸೆಕ್ಟರ್ ನ ನಾವು ಫೋಕಸ್ ಮಾಡಿದ್ರೆ ವಾಟ್ ಅಬೌಟ್ ದ ಅನ್ಆರ್ಗನೈಸ್ಡ್ ಪಬ್ಲಿಕ್ ಸೆಕ್ಟರ್ಸ್? ಅಲ್ಲಿ ಹರಾಸ್ಮೆಂಟ್ ನಡೆಯೋದಿಲ್ವಾ? ನಡೆಯುತ್ತೆ ಅಲ್ಲ, ಅಲ್ಲೂ ಕೂಡ ವಿಮೆನ್ಸ್ ಇರ್ತಾರೆ, ಹೌದಲ್ವಾ? ಸೊ ಅವ್ರಿಗೆ ಸೇಫ್ಟಿಯನ್ನ ಪ್ರೊವೈಡ್ ಮಾಡ್ಲಿಕ್ಕೋಸ್ಕರ ನಾಟ್ ಓನ್ಲಿ ಆರ್ಗನೈಸ್ಡ್, ಈವನ್ ಅನ್ಆರ್ಗನೈಸ್ಡ್ ಆಗಿರಬಹುದು, ಪಬ್ಲಿಕ್ ಸೆಕ್ಟರ್ಸ್ ಆಗಿರಬಹುದು ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಆಗಿರಬಹುದು, ಎಲ್ಲರಿಗೂ ಕೂಡ ಇದು ಆಕ್ಸೆಸ್ ನ ಕೊಡುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನ ನೋಡೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಇಟ್ ಮ್ಯಾಪ್ಸ್ ಅಂಡ್ ಕೋಆರ್ಡಿನೇಟ್ ಬೋತ್ ಇಂಟರ್ನಲ್ ಕಮಿಟೀಸ್ ಅಂಡ್ ಲೋಕಲ್ ಕಮಿಟೀಸ್ ಗ್ಲೋಬಲಿ ಅಕ್ರಾಸ್ ನೇಷನ್. ಇದು ಕರೆಕ್ಟ್. ಬಿಕಾಸ್ ಇದನ್ನ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಅಲ್ಲಿ ಎಸ್ಟಾಬ್ಲಿಷ್ ನ ಮಾಡಲಾಗುತ್ತೆ. ಸೆಂಟ್ರಲೈಸ್ಡ್ ಡೈರೆಕ್ಟರಿ ಇಂದ ಇದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಇದರಲ್ಲಿ ಇಂಟರ್ನಲ್ ಕಮಿಟಿ ಕೂಡ ಇರುತ್ತೆ, ಲೋಕಲ್ ಕಮಿಟಿ ಕೂಡ ಇರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಒನ್, ದ ಸಿಸ್ಟಮ್ ಪ್ಲಾಟ್ಫಾರ್ಮ್ ಈಸ್ rendered in all 22 official languages listed under the 8th schedule of the constitution. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 only is the right answer. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಸ್ಕೀಮ್. ಸೊ ಏನು ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಸ್ಕೀಮ್? ಇದನ್ನ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಇದನ್ನ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ನ ಏನಕ್ಕೆ ತಗೊಂಡ್ಬಂದದ್ದು? ಟು ಪ್ರಮೋಟ್ ದ ಕ್ಲೀನ್ ಎನರ್ಜಿ, ರಿನ್ಯೂವಬಲ್ ಎನರ್ಜಿ ಅಥವಾ ಕ್ಲೀನ್ ಎನರ್ಜಿಯನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಮಿಷನ್ ಫಾರ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ನ ಲಾಂಚ್ ಮಾಡಲಾಗುತ್ತೆ. ಅದರ ಅಂಡರ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಸ್ಕೀಮ್ ಅನ್ನ ತರಲಾಗ್ತದೆ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಕಡೆಯಿಂದ. ನೆಕ್ಸ್ಟ್, ಇದನ್ನ ರಿನ್ಯೂವಬಲ್ ಸೋರ್ಸಸ್ ಇಂದ ಜನರೇಟ್ ಮಾಡಿ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ನ ಜನರೇಟ್ ಮಾಡಿ ಮತ್ತೆ ಪ್ರಮೋಟ್ ಮಾಡೋದಕ್ಕೆ ಲಾಂಚ್ ಮಾಡಲಾಗತ್ತೆ. ಹೈಡ್ರೋಜನ್ ಗ್ರೀನ್ ಅಂತ ಯಾಕೆ ಕರೆಯಲಾಗುತ್ತೆ ಅಂತ ಹೇಳಿದ್ರೆ, ಓನ್ಲಿ ಇಫ್ ಇಟ್ಸ್ ನಾನ್ ಬಯೋಜೆನಿಕ್ greenhouse gas emission do not exceed 2 kg of carbon dioxide equivalent. ಆಗ ಮಾತ್ರ ನಾವು ಗ್ರೀನ್ ಹೈಡ್ರೋಜನ್ ಅಂತ ಹೇಳಿ ಕರೆಯಲಾಗುತ್ತೆ. ಹೈಡ್ರೋಜನ್ ಪ್ರೊಡಕ್ಷನ್ ಪಾತ್ವೇ ಅಲ್ಲಿ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅನ್ನ ಮತ್ತೆ ಕನ್ವರ್ಷನ್ ಆಫ್ ಬಯೋಮಾಸ್ ಪ್ರೋಸೆಸ್ ಅನ್ನ ಕೂಡ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ. ನಂತರ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋರು ಇಂಡಿಪೆಂಡೆಂಟ್ ವೆರಿಫಿಕೇಶನ್ ಆಗಿರುವಂತಹ, ಅಂದ್ರೆ ಇಂಡಿಪೆಂಡೆಂಟ್ ವೆರಿಫಿಕೇಶನ್ಗೋಸ್ಕರ ಅಕ್ರೆಡಿಟೆಡ್ ಲೇಬರ್ ವೆರಿಫಿಕೇಶನ್ ನ ತರಬೇಕಾಗುತ್ತೆ. ಅಕ್ರೆಡಿಟೆಡ್ ಲೇಬರ್ ವೆರಿಫಿಕೇಶನ್ ಅಥವಾ ಅಕ್ರೆಡಿಟೆಡ್ ಕಾರ್ಬನ್ ವೆರಿಫಿಕೇಶನ್. ಸೊ ಈ ಕಾರ್ಬನ್ ವೆರಿಫಿಕೇಶನ್ ನ ಮೂಲಕ ಒಂದು ಆರ್ಗನೈಸ್ಡ್ ಆಗಿ ವೆರಿಫಿಕೇಶನ್ ಮಾಡಬಹುದು ಇಂಡಿಪೆಂಡೆಂಟ್ ಆಗಿ ಅನ್ನೋದು ಇದರ ಮುಖ್ಯ ಉದ್ದೇಶ. ವಿಚ್ ಇಸ್ ರೆಕಗ್ನೈಸ್ಡ್ ಬೈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂಡರ್ ಅಲ್ಲಿ ಅಕ್ರೆಡಿಟೆಡ್ ಕಾರ್ಬನ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ರೆಕಗ್ನೈಸ್ ನ ಮಾಡಲಾಗುತ್ತೆ. ಸೊ ಇದೊಂದು ಇಂಡಿಪೆಂಡೆಂಟ್ ವೆರಿಫಿಕೇಶನ್ ಬಾಡಿ ಆಗಿ ಆಕ್ಟ್ ಆಗುತ್ತೆ ಯಾರೆಲ್ಲ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ನ ಮಾಡ್ತಾರೆ ಅವ್ರಿಗೋಸ್ಕರ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಸೊ ಕ್ವಶನ್ ಬಂದ್ಬಿಟ್ಟು, ರಿಗಾರ್ಡಿಂಗ್ ಇಂಡಿಯಾಸ್ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಫ್ರೇಮ್ವರ್ಕ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ದ ಎಮಿಷನ್ ಥ್ರೆಶೋಲ್ಡ್ ಇಸ್ ಫಿಕ್ಸ್ಡ್ ಅಟ್ ಸೀಲಿಂಗ್ 2 kg ಕಾರ್ಬನ್ ಡೈಆಕ್ಸೈಡ್ ಇಕ್ವಿವೆಲೆಂಟ್ ಪರ್ kg ಆಫ್ ಹೈಡ್ರೋಜನ್ ಪ್ರೊಡಕ್ಷನ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ರೆಕಗ್ನೈಸಿಂಗ್ ವೆರಿಫಿಕೇಶನ್ ಏಜೆನ್ಸೀಸ್. ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಹೈಡ್ರೋಜನ್ ಪ್ರೊಡಕ್ಷನ್ ಥ್ರೂ ಕಂಬೈನ್ಡ್ ಕೋಲ್ ಗ್ಯಾಸಿಫಿಕೇಶನ್ ಬ್ಲೆಂಡೆಡ್ ವಿತ್ ಕ್ರಾಪ್ ಸ್ಟಬಲ್ ಈಸ್ ಅನ್ ಎಲಿಜಿಬಲ್ ಪಾತ್ವೇ. ಇದು ರಾಂಗ್. ಬಿಕಾಸ್ ಕಂಪ್ಲೀಟ್ಲಿ ಪ್ಯೂರ್ ಎನರ್ಜಿಗೋಸ್ಕರ ಅಥವಾ ಕ್ಲೀನ್ ಎನರ್ಜಿಗೋಸ್ಕರ ತರ್ತಾ ಇರೋದು. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್, ಬಿಕಾಸ್ ದಟ್ ಲೀಡ್ಸ್ ಟು ಪೊಲ್ಯೂಷನ್ ಅಲ್ವಾ, ಅದಕ್ಕೋಸ್ಕರ ರಾಂಗ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಬಂದ್ಬಿಟ್ಟು 1 and 2 ಓನ್ಲಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಈ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಬಗ್ಗೆ ಮಾತಾಡೋಣ. ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ನ
ಒಟ್ಟು 4 ರೀತಿಯಲ್ಲಿ ತಗೊಳ್ಬಹುದು. ಸೊ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಮೊದಲನೇದಾಗಿ ಕಾನ್ಸೆಪ್ಟ್ ಸರ್ಟಿಫಿಕೇಟ್. ಇದು ಮೊದಲನೇದು. ಎರಡನೇದಾಗಿ ಫೆಸಿಲಿಟಿ ಲೆವೆಲ್ ಸರ್ಟಿಫಿಕೇಟ್. ನಂತರ ಇದು 2 ಸರ್ಟಿಫಿಕೇಟ್ ಆಯ್ತಲ್ವಾ. ಈ 2 ಸರ್ಟಿಫಿಕೇಟ್ ಬಗ್ಗೆ ನೋಡೋಣ. ಮೊದಲಿಗೆ ಈ ಕಾನ್ಸೆಪ್ಟ್ ಸರ್ಟಿಫಿಕೇಟ್ ಮತ್ತೆ ಫೆಸಿಲಿಟಿ ಲೆವೆಲ್ ಸರ್ಟಿಫಿಕೇಟ್ ಏನಿದೆ ಅಲ್ಲ, ಈ ಸರ್ಟಿಫಿಕೇಟ್ ಡಿಸೈನ್ ಮತ್ತೆ ಆಪರೇಷನಲ್ ರೆಡಿನೆಸ್ ಮೇಲೆ ಫೋಕಸ್ ನ ಮಾಡುತ್ತೆ. ಗ್ರೀನ್ ಹೈಡ್ರೋಜನ್ ನ ಯಾವ ರೀತಿಯಲ್ಲಿ ಡಿಸೈನ್ ಮಾಡ್ತಾರೆ ಸರ್ಟಿಫಿಕೇಟ್ ಅನ್ನ, ಮತ್ತೆ ಅದರ ಆಪರೇಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಕೊಡ್ಲಾಗುತ್ತೆ. ನೆಕ್ಸ್ಟ್ ಇನ್ನ 2 ಸರ್ಟಿಫಿಕೇಟ್ಸ್ ಇದೆ. ಒಂದು ಪ್ರಾವಿಷನಲ್ ಸರ್ಟಿಫಿಕೇಟ್. ಎರಡನೇದಾಗಿ ಫೈನಲ್ ಸರ್ಟಿಫಿಕೇಟ್. ಈ ಪ್ರಾವಿಷನಲ್ ಸರ್ಟಿಫಿಕೇಟ್ ಮತ್ತೆ ಫೈನಲ್ ಸರ್ಟಿಫಿಕೇಟ್ ಏನಿದೆ ಅಲ್ಲ, ಇದನ್ನ ಆಕ್ಚುಯಲ್ ಎಮಿಷನ್ ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಪ್ರೊಡಕ್ಷನ್ ಡಾಟಾ ಮೇಲೆ ಎವ್ಯಾಲ್ಯೂಯೇಟ್ ನ ಮಾಡ್ಲಾಗತ್ತೆ. ಸೊ ಒಟ್ಟು 4 ಸರ್ಟಿಫಿಕೇಟ್ ಇದೆ. ಕಾನ್ಸೆಪ್ಟ್ ಸರ್ಟಿಫಿಕೇಟ್, ಫೆಸಿಲಿಟಿ ಲೆವೆಲ್ ಸರ್ಟಿಫಿಕೇಟ್, ಇದೆರಡು ಬಿಗಿನರ್ ಸರ್ಟಿಫಿಕೇಟ್. ಸೊ ಇದರಲ್ಲಿ ಡಿಸೈನ್ ಮತ್ತೆ ಆಪರೇಷನ್ ಒಳಗೊಂಡಿರುತ್ತೆ. ನಂತರ ಬರೋದು ಪ್ರಾವಿಷನಲ್ ಸರ್ಟಿಫಿಕೇಟ್ ಮತ್ತೆ ಫೈನಲ್ ಸರ್ಟಿಫಿಕೇಟ್. ನಾವ್ ಯಾವ ರೀತಿ ಎಮಿಷನ್ ನ ಎಮಿಷನ್ ಪ್ರೊಡ್ಯೂಸ್ ಆಗತ್ತೆ ಮತ್ತೆ ಯಾವ ರೀತಿ ಅದನ್ನ ಎವ್ಯಾಲ್ಯೂಯೇಟ್ ಮಾಡಬಹುದು ಆಕ್ಚುಯಲ್ ಆಗಿ, ಅದ್ರ ಮೇಲೆ ಪ್ರಾವಿಷನಲ್ ಮತ್ತೆ ಫೈನಲ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಫೈನಲ್ ಸರ್ಟಿಫಿಕೇಟ್ ನ ಗವರ್ಮೆಂಟ್ ಇನ್ಸೆಂಟಿವ್ಸ್ ಗೋಸ್ಕರ ಅಥವಾ ಗವರ್ಮೆಂಟ್ ರಿಲೇಟೆಡ್ ಎನಿ ಸ್ಕೀಮ್ಸ್ ಬೆನಿಫಿಟ್ಸ್ ಇದ್ರೆ ಅದರಲ್ಲಿ ನಾವು ಯೂಸ್ ಮಾಡಬಹುದಾಗತ್ತೆ. ಸೊ ಇದಿಷ್ಟು ಸರ್ಟಿಫಿಕೇಟ್ ನ ರಿಲೇಟೆಡ್. ಸೊ ಇದಿಷ್ಟು ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಟ್ ನ ಬಗ್ಗೆ. ನೆಕ್ಸ್ಟ್ ಮೂರನೇ ಕಾನ್ಸೆಪ್ಟ್ ಎಥಿಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇದೊಂದು ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅರುಣಾಚಲ್ ಪ್ರದೇಶ್ ಗವರ್ಮೆಂಟ್ ಜೊತೆ ಸೇರ್ಬಿಟ್ಟು 3097 ಮೆಗಾವ್ಯಾಟ್ ಕ್ಲೀನ್ ಎನರ್ಜಿ ಪ್ರೊಡಕ್ಷನ್ ಗೋಸ್ಕರ ಎಥಿಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡೋದಕ್ಕೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡಿವೆ. ಯಾರ್ಯಾರು ಸೈನ್ ಮಾಡಿರೋದು? ಅರುಣಾಚಲ್ ಪ್ರದೇಶ್ ಗವರ್ಮೆಂಟ್ ಜೊತೆಗೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್. ಇವು ಎರಡೂ ಸೇರ್ಬಿಟ್ಟು NHPC ಅಂತ ಹೇಳಿ ಕರಿತೀವಿ. ಇದೆರಡು ಸೇರ್ಬಿಟ್ಟು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡಿವೆ ಎಥಿಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ. ಸೊ ಈ ಒಂದು ಪ್ರಾಜೆಕ್ಟ್ ಯಾವ ನದಿಗೆ ಕಟ್ಟಲಾಗ್ತಿದೆ ಅಥವಾ ಯಾವ ನದಿಯಲ್ಲಿ ತರಲಾಗ್ತಿದೆ ಅಂತ ಹೇಳಿದ್ರೆ ಡ್ರೀ ಮತ್ತೆ ಟ್ಯಾಲೋ ರಿವರ್ಸ್ಗಳು. ಡ್ರೀ ಮತ್ತೆ ಟ್ಯಾಲೋ ರಿವರ್ಸ್ ಅರುಣಾಚಲ್ ಪ್ರದೇಶದಲ್ಲಿ ನಾವು ನೋಡಬಹುದಾಗುತ್ತೆ. ಈ ರಿವರ್ಸ್ಗಳು ದಿಬಾಂಗ್ ರಿವರ್ ನ ಟ್ರಿಬ್ಯೂಟರಿ. ಅರುಣಾಚಲ್ ಪ್ರದೇಶದಲ್ಲಿರುವಂತಹ ಮೇಜರ್ ರಿವರ್ ದಿಬಾಂಗ್ ಅಲ್ಲ, ಸೊ ಅದರ ಟ್ರಿಬ್ಯೂಟರಿ ಡ್ರೀ ಮತ್ತೆ ಟ್ಯಾಲೋ. ಸೊ ಈ ಪ್ರಾಜೆಕ್ಟ್ ಅನ್ನ ಡ್ರೀ ಮತ್ತೆ ಟ್ಯಾಲೋ ರಿವರ್ ಗೆ ತರಲು ಪ್ರಪೋಸ್ ನ ಮಾಡಲಾಗಿದೆ. ಸೊ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಒಟ್ಟು 2 ರನ್ ಆಫ್ ದ ರಿವರ್ ಸ್ಕೀಮ್ ನ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ. ಅಂಡರ್ ಗ್ರೌಂಡ್ ಅಲ್ಲಿ ಪವರ್ ಹೌಸ್ ಇರುತ್ತೆ, ಮೇಲ್ಗಡೆ ಬಂದ್ಬಿಟ್ಟು ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ. ಈ ಎರಡೂ ರಿವರ್ ನ ಕಾನ್ಫ್ಲುಯೆನ್ಸ್ ಅಲ್ಲಿ ಎಥಿಲಿನ್ ಅನ್ನುವಂತಹ ಒಂದು ವಿಲೇಜ್ ಇದೆ. ಸೊ ಆ ಎಥಿಲಿನ್ ಅನ್ನುವಂತಹ ವಿಲೇಜ್ ರೆಪ್ರೆಸೆಂಟೇಷನ್ ಗೋಸ್ಕರ ಎಥಿಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಇದನ್ನ ಕರೆಯಲಾಗಿದೆ. ಯೂಶಲಿ ಈ ಏರಿಯಾದಲ್ಲಿ ಇದು ಮಿಶ್ಮಿ ಅನ್ನುವಂತಹ ಇಂಡಿಜಿನಿಯಸ್ ಟ್ರೈಬ್ಸ್ ನ ನಾವು ನೋಡಬಹುದಾಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಎಥಿಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಮ್ಯಾಚ್ ದ ಫಾಲೋಯಿಂಗ್ ಆಗಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಇಂಡಿಪೆಂಡೆಂಟ್ ಆಗಿ ಈ ಒಂದು ಕ್ವಶನ್ ನ ಕೇಳ್ತಾರೆ. ಯಾಕಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಇಂಡಿಜಿನಿಯಸ್ ಟ್ರೈಬ್ಸ್ ಇರುವಂತಹ ಜಾಗ, ಜೊತೆಗೆ ದಿಬಾಂಗ್ ರಿವರ್ ಅಲ್ಲಿ ತರ್ತಾ ಇದ್ದಾರೆ. ಅಂಡ್ ಈ ರೀಜನ್ ಹೈ ಬಯೋಡೈವರ್ಸಿಟಿ ಇರುವಂತಹ ರೀಜನ್ ಆಗಿದೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಇದ್ರ ಮೂಲಕ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇದರಲ್ಲಿ ಒಂದು ಕ್ವಶನ್ ನೋಡೋಣ. The planned ethylene hydroelectric project recently highlighted in the news and environmental forum. It proposed to be constructed on which of the following? First one, the confluence of Kameng and Tawang river. Idu wrong. Next, the confluence of Dri and
ಟ್ಯಾಲೋ ರಿವರ್. ಇದು ಕರೆಕ್ಟ್ ಆದಂತಹ ಉತ್ತರ. ಒಟ್ಟು 3097 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಪ್ರಾಜೆಕ್ಟ್ ಎಟಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಸೊ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಡೈರೆಕ್ಟ್ ಆಗಿ ಇದರ ಮೇಲೆ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟಾಪಿಕ್ ಅನ್ನ ನೋಡ್ಕೊಳ್ಳೋಣ. ಸ್ಟೇಟ್ ಆಫ್ ಮೆಸ್ಸಿನಾ. ಸ್ಟೇಟ್ ಆಫ್ ಮೆಸ್ಸಿನಾ ಇಟಲಿಯಲ್ಲಿ ಇರುವಂತಹ ಒಂದು ಸ್ಟೇಟ್. ಬಟ್ ಯಾಕೆ ನ್ಯೂಸ್ ಅಲ್ಲಿದೆ? ಜಪಾನ್ ಪ್ರೈಮ್ ಮಿನಿಸ್ಟರ್ ಒಂದು ಆಂಬಿಷಿಯಸ್ ಪ್ಲಾನ್ ಅನ್ನ ಹೊಂದಿದ್ದಾರೆ. ಏನು ಅಂತ ಹೇಳಿದ್ರೆ ಈ ಇಟಲಿಯ ಸ್ಟೇಟ್ ಆಫ್ ಮೆಸ್ಸಿನಾ ಇದೆಲ್ಲ, ಅಲ್ಲಿ ಒಂದು ಬ್ರಿಡ್ಜ್ ಅನ್ನ ಬಿಲ್ಡ್ ಮಾಡಬೇಕು. ಸೊ ಹಾಗಾಗಿ ನ್ಯೂಸ್ ಅಲ್ಲಿರೋದನ್ನ ಕಾಣಬಹುದಾಗುತ್ತೆ. ಇದೊಂದು ನ್ಯಾರೋ ವಾಟರ್ ಬಾಡಿ, ಇಟಲಿಯ ಮೆಡಿಟೇರಿಯನ್ ಸಿ ಅಲ್ಲಿ ಕಾಣಬಹುದು. ಮೆಸ್ಸಿನಾ ಸ್ಟ್ರೈಟ್ ಇಟಲಿ ಹಾಗೂ ಐಲ್ಯಾಂಡ್ ಆಫ್ ಸಿಸಿಲಿಯನ್ನ ಸಪರೇಟ್ ನ ಮಾಡುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಸಿಸಿಲಿ ಮತ್ತೆ ಇಟಲಿಯನ್ನ ಸಪರೇಟ್ ನ ಮಾಡುತ್ತೆ ಯಾವುದು? ಮೆಸ್ಸಿನಾ ಸ್ಟ್ರೇಟ್. ನಂತರ 32 ಕಿಲೋಮೀಟರ್ ಲಾಂಗ್ ಸ್ಟ್ರೇಟ್ ಟೆರೇನಿಯನ್ ಸಿ ಇನ್ ದ ನಾರ್ತ್ ಹಾಗೂ ಅಯೋನಿಯನ್ ಸಿ ಅಂತ ಹೇಳಿ ಕರಿತೀವಿ ಅದನ್ನ. ಅಯೋನಿಯನ್ ಸಿ ಇನ್ ದ ಸೌತ್. ಇದೆರಡನ್ನು ಕೂಡ ಕನೆಕ್ಟ್ ಮಾಡುತ್ತೆ. ನಾರ್ತ್ ಅಲ್ಲಿ ಟೈರೇನಿಯನ್ ಸಿ ಇದೆ, ಸೌತ್ ಅಲ್ಲಿ ಇರೋದು ಅಯೋನಿಯನ್ ಸಿ ಅಂತ ಹೇಳಿ ಕರಿತೇವೆ. ಇದೆರಡನ್ನು ಕೂಡ ಕನೆಕ್ಟ್ ಮಾಡೋದೇ ಸ್ಟೇಟ್ ಆಫ್ ಮೆಸ್ಸಿನಾ. ಸೊ ಇದಿಷ್ಟು ಸ್ಟೇಟ್ ಆಫ್ ಮೆಸ್ಸಿನಾದ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಜಿಯೋಗ್ರಫಿಕ್ ಫೀಚರ್ ಅಂಡ್ ದೇರ್ ಲೊಕೇಶನ್. ಫಸ್ಟ್ ಒನ್ ಸ್ಟೇಟ್ ಆಫ್ ಮೆಸ್ಸಿನಾ ಲಿಂಕ್ ಟೆರೇನಿಯನ್ ಸಿ ಅಂಡ್ ಅಯೋನಿಯನ್ ಸಿ. ಫಸ್ಟ್ ಒನ್ ಕರೆಕ್ಟ್. ಸೆಕೆಂಡ್ ಒನ್ ಸ್ಟೇಟ್ ಆಫ್ Bonifacio. State of Bonifacio separates Corsica, France and Sardinia, Italy. ಇದು ಕೂಡ ಕರೆಕ್ಟ್. ಬಿಕಾಸ್ ಮೇಜರ್ ಆಗಿ ಇಟಲಿ ಜಾಗದಲ್ಲಿ ಇರುವಂತಹ ಸ್ಟೇಟ್ಸ್ ಇವು, ಅದಕ್ಕೋಸ್ಕರ ತಗೊಂಡು ಡಿಸ್ಕಷನ್ ಮಾಡಲಾಗುತ್ತೆ. ನೆಕ್ಸ್ಟ್ ಸ್ಟೇಟ್ ಆಫ್ ಗಿಬ್ರಲ್ಟರ್ ಸಪರೇಟ್ ಇಟಲಿ ಅಂಡ್ ಗ್ರೀಸ್. ಇದು ರಾಂಗ್. ವೈ? ಬಿಕಾಸ್ ಸ್ಟೇಟ್ ಆಫ್ ಗಿಬ್ರಲ್ಟರ್ ಅಟ್ಲಾಂಟಿಕ್ ಓಷನ್ ಮತ್ತೆ ಮೆಡಿಟೇರಿಯನ್ ಸಿ ಅನ್ನ ಕನೆಕ್ಟ್ ಮಾಡುತ್ತೆ. ಅಟ್ಲಾಂಟಿಕ್ ಮತ್ತೆ ಮೆಡಿಟೇರಿಯನ್ ಸಿ ಅನ್ನ ಕನೆಕ್ಟ್ ಮಾಡುತ್ತೆ. ಇನ್ನ ಕಂಟ್ರಿ ವೈಸ್ ಬಂದ್ರೆ ಸ್ಪೇನ್ ಮತ್ತೆ ಮೊರಾಕೊ ಇದನ್ನ ಕನೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್. ಥರ್ಡ್ ಒನ್ ರಾಂಗ್ ಅಂದ್ರೆ ಆನ್ಸರ್ ಬಂದು 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿ. ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿ ರೀಸೆಂಟ್ ಆಗಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ ಪಾರ್ಟ್ ಆಗಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಸೀಡ್ ರಿಸರ್ಚ್ ಹೈದರಾಬಾದ್ ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿಯನ್ನ ಲಾಂಚ್ ಮಾಡಿದೆ ಅಥವಾ ಡೆವಲಪ್ ಮಾಡಿದೆ. ಸೊ ಇದರಲ್ಲಿ ಸೀಡ್ಸ್ ಏನಿದೆ ಅದರ ಮೇಲೆ ಕೋಟಿಂಗ್ ಅನ್ನ ಮಾಡಲಾಗತ್ತೆ. ಈ ಕೋಟ್ ಇಂದ ಮೈಕ್ರೋ ಆರ್ಗ್ಯಾನಿಸಮ್ಸ್, ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕ್ರಾಪ್ ಪ್ರೊಟೆಕ್ಷನ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ಈ ಕೋಟ್ ಅನ್ನ ಮಾಡೋದ್ರಿಂದ ಜರ್ಮಿನೇಷನ್ ಪ್ರೊಸೆಸ್ ಫಾಸ್ಟ್ ಆಗತ್ತೆ, ಅರ್ಲಿ ಪ್ಲಾಂಟ್ ಗ್ರೋತ್ ಆಗ್ಬಿಟ್ಟು ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗತ್ತೆ ಅನ್ನೋದು ಈ ಒಂದು ಸೀಡ್ ಕೋಟಿಂಗ್ ಟೆಕ್ನಾಲಜಿಯ ಮುಖ್ಯ ಉದ್ದೇಶ. ಸೊ ಇದರಲ್ಲಿ ಈವನ್ ಪೆಸ್ಟ್ ಅಟ್ಯಾಕ್ ಅನ್ನ ಕೂಡ ಕಂಟ್ರೋಲ್ ನ ಮಾಡಲಾಗುತ್ತೆ. ಸೊ ಇದಿಷ್ಟು ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿಯ ಬಗ್ಗೆ. ಇದನ್ನ ನೀವು ಎನ್ವಿರಾನ್ಮೆಂಟ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಎಕಾನಮಿಯಲ್ಲಾದ್ರೂ ಯೂಸ್ ಮಾಡಬಹುದು. ಎಕಾನಮಿಯಲ್ಲಿ ಅರ್ಲಿ ಜರ್ಮಿನೇಷನ್, ಪ್ರೊಡಕ್ಷನ್ ಜಾಸ್ತಿ ಆಗೋದು, ಅದ್ರ ಬಗ್ಗೆ ಮೆನ್ಷನ್ ಮಾಡಬಹುದು. ರಿಗಾರ್ಡಿಂಗ್ ದ ಸ್ಮಾರ್ಟ್ ಸೀಡ್ ಕೋಟಿಂಗ್ ಟೆಕ್ನಾಲಜಿ ಡೆವಲಪ್ಡ್ ಇನ್ ಇಂಡಿಯಾ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಇಟ್ ರಿಲೈಸ್ ಆನ್ ಸಿಂಥೆಟಿಕ್ ಆಯಿಲ್ ಬೇಸ್ಡ್ ಪ್ಲಾಸ್ಟಿಕ್ ಟು ಕೀಪ್ ಫ್ಲಡ್ ವಾಟರ್ ಔಟ್. ಸಿಂಥೆಟಿಕ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದೆ ಬಯೋಡಿಗ್ರೇಡೇಬಲ್ ಅಂತ ಹೇಳ್ಬಿಟ್ಟು. ಬಯೋಡಿಗ್ರೇಡೇಬಲ್ ನ್ಯಾಚುರಲ್ ಪಾಲಿಮರ್ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ಬಿಕಾಸ್ ಇಲ್ಲಿ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇಲ್ಲ, ನಾವು ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ ನ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್, ಇಟ್ ಆಕ್ಟ್ ಆಸ್ ಎ ಡೆಲಿವರಿ ಪ್ಲಾಟ್ಫಾರ್ಮ್ ಫಾರ್ ಮೈಕ್ರೋಬ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಡೈರೆಕ್ಟ್ಲಿ ಅಟ್ ದ ಸೀಡ್ ಆಯಿಲ್ ಬೌಂಡ್ರಿ. ಇದು ಕರೆಕ್ಟ್. ನೆಕ್ಸ್ಟ್, ಥರ್ಡ್ ಒನ್, ದ ಟೆಕ್ನಾಲಜಿ ಈಸ್ ಹೈಲಿ ಸೂಟೆಡ್ ಟು ದ ರಿಕ್ವೈರ್ಮೆಂಟ್ಸ್ ಆಫ್ ರೈನ್ ಫೆಡ್ ಫಾರ್ಮಿಂಗ್ ಎಕೋಸಿಸ್ಟಮ್. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 is the right answer. Next,
The fifth, last one is Dongria Pond Private, particularly vulnerable tribal group. Dongria, Dongria Pond, particularly vulnerable tribal groups ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇವರ ಯುನಿಕ್ ಫೀಚರ್ ಇಂದ ಒಡಿಶಾದ ರೀಜನ್ ಅಲ್ಲಿ ನ್ಯೂಸ್ ಅಲ್ಲಿ ಇದ್ದಾರೆ. ಇವರು ಒಡಿಶಾದ ನಿಯಂಗಿರಿ ಹಿಲ್ ಬಳಿ ಇರುವಂತಹ ಟ್ರೈಬ್ಸ್. ಇವರನ್ನ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗೆ ಸೇರಿಸಲಾಗಿದೆ. ನಂತರ ಡಾಂಗರ್ ಅನ್ನುವಂತಹ ವರ್ಡ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಡಾಂಗರ್ ಅಂತ ಹೇಳಿದ್ರೆ ಹಿಲ್ ಅಂತ ಅರ್ಥ. ಡಾಂಗರ್ ಅಂದ್ರೆ ಹಿಲ್ ಅಂತ ಅರ್ಥ. ಅಂಡ್ ಇವರ ವಿಮೆನ್ ಮೂಗಿಗೆ ಡಿಫರೆಂಟ್ 3 ಟೈಪ್ಸ್ ಆಫ್ ರಿಂಗ್ಸ್ ಗಳನ್ನ ಅಳವಡಿಸ್ಕೊಂಡಿರ್ತಾರೆ ಅಥವಾ ಹಾಕೊಂಡಿರ್ತಾರೆ. ಜೊತೆಗೆ ಜಾಸ್ತಿ ರಿಂಗ್ ಟೈಪ್ ಅಲ್ಲಿರುವಂತಹ ಜ್ಯುವೆಲ್ರಿಯನ್ನ, ಡಿಫರೆಂಟ್ ಕೈಂಡ್ಸ್ ಆಫ್ ಜ್ಯುವೆಲ್ರಿಯನ್ನ ಈ ಗುಂಪಿನ ಮಹಿಳೆಯರು ಧರಿಸ್ತಾರೆ. ನೋಸಿಗ್ ಕೂಡ 3 ರಿಂಗ್ಸ್ ಗಳನ್ನ ಹಾಕೊಂಡಿರ್ತಾರೆ. ಇವರ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕುಯಿ ಮತ್ತೆ ಕೋವಿ ಲ್ಯಾಂಗ್ವೇಜ್. ಇದು ದ್ರವಿಡಿಯನ್ ಲ್ಯಾಂಗ್ವೇಜ್. ಜೊತೆಗೆ ದೇ ಪರ್ಫಾರ್ಮ್ ಅ ಡ್ಯಾನ್ಸ್ ಕಾಲ್ಡ್ ಫಕೇರಿ. ಫಕೇರಿ ಡ್ಯಾನ್ಸ್ ಅನ್ನ ಎಕ್ಸಿಬಿಟ್ ಮಾಡ್ತಾರೆ. ಅಂಡ್ ದೇ ವರ್ಷಿಪ್ ನಿಯಂ ರಾಜ. ನಿಯಂ ರಾಜ ಅಂದ್ರೆ ನಿಯಂಗಿರಿಯಲ್ಲಿ ಇರೋದಲ್ವಾ ಅವರು. ಸೊ ಅಲ್ಲಿನ ದೇವತೆ ಅಥವಾ ಅಲ್ಲಿ ಪ್ರಕೃತಿಯ ದೇವತೆ ನಿಯಂ ರಾಜ ಅಂತ ಹೇಳಿ ಅವರು ಪೂಜಿಸುವಂತಹ ದೇವರಾಗಿದೆ. ಫಕೇರಿ ಡ್ಯಾನ್ಸ್ ಫಾರ್ಮ್. ಕುಯಿ ಮತ್ತೆ ಕೋವಿ ಬಂದ್ಬಿಟ್ಟು ಲ್ಯಾಂಗ್ವೇಜ್, ಇದು ದ್ರವಿಡಿಯನ್ ಲ್ಯಾಂಗ್ವೇಜ್. ಅಂಡ್ ಇವರ ಡಾಂಗರ್ ಅನ್ನುವಂತಹ ವರ್ಡ್ ಬಂದ್ಬಿಟ್ಟು ಹಿಲ್ ಅನ್ನುವಂತಹ ಮೀನಿಂಗ್ ಅನ್ನ ಪಡ್ಕೊಳ್ಳುತ್ತೆ. ಜ್ಯುವೆಲ್ರಿ, ಯಾವ ರೀತಿಯಾದಂತಹ ಜ್ಯುವೆಲ್ರಿ ಯೂಸ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪಿಗೆ ಸೇರಿರ್ತಾರೆ. ಜೊತೆಗೆ ನಿಯಂಗಿರಿ ಹಿಲ್ ಅಲ್ಲಿ ಒಡಿಶಾ ರೀಜನ್ಸ್ ಅಲ್ಲಿ ಕಾಣಬಹುದಾಗುತ್ತೆ. ಇದಿಷ್ಟು ಡಾಂಗ್ರಿ ಕಾಂಡ್ ಟ್ರೈಬಲ್ ಪೀಪಲ್ಸ್ ನ ಬಗ್ಗೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಡಾಂಗ್ರಿ ಕಾಂಡ್ ಟ್ರೈಬ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. They are classified under the particularly vulnerable tribal groups of Odisha. First statement correct. Second one, they refer to themselves as Jarniya, meaning the protector of the mountain stream. Jarniya ಅಂತ ಕೂಡ ಕರೆಯಲಾಗುತ್ತೆ. ಜಾರ್ನಿಯಾ ಮತ್ತೆ ಡಾಂಗರ್ ಎರಡು ಕೂಡ ಕರೆಯಲಾಗುತ್ತೆ. ನೆಕ್ಸ್ಟ್, their native tribal dialects belongs to Indo-Aryan linguistic family. ಕುಯಿ ಕೋವಿ ಬಂದ್ಬಿಟ್ಟು ದ್ರವಿಡಿಯನ್ ಅಂತ ಹೇಳಿದೆ, ಇಂಡೋ-ಆರಿಯನ್ ಅಲ್ಲ. ಸೊ ಆನ್ಸರ್ ಬಂದು 1 and 2 only is the right answer. ಸೊ ಇದಿಷ್ಟು ಜೂನ್ 20th ಇದ್ದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.